ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಆದರೆ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ. ನಾನಿಲ್ಲಿ ಇವತ್ತು ಅವಲಕ್ಕಿ ಮಾಡ್ತಾ ಇದ್ದೀನಿ. ಈ ಅವಲಕ್ಕಿಲಿ ಒಂದು ನಾನು ಸಪ್ರೇಟಾಗಿ ಒಂದು ಡಿಫ್ರೆಂಟ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಸೇರಿಕೊಂಡು ಮಾಡ್ತಾ ಇದ್ದೀನಿ. ಕೆಲವರಿಗೆ ಗೊತ್ತಿರಲ್ಲ ಇದನ್ನು ಹಾಕಿ ಮಾಡ್ತಾರೆ ಅಂತ. ಅದನ್ನೇ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಸತಿ. ಮೊದಲಿಗೆ ನಾನು ಒಂದು ದಪ್ಪ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಆಮೇಲೆ ಮೆಣಸಿನ್ಕಾಯಿ ನಿಮ್ಮ ಖಾರ ತಕ್ಕಂಗೆ ನೋಡ್ಕೊಂಡು ತಗೊಳ್ಳಿ. ಕೊತ್ತಂಬರಿ, ಸಕ್ಕರೆನ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಆಲೂಗೆಡ್ಡೆ, ಇದೇ ಡಿಫ್ರೆಂಟ್ ಆಗಿರುವಂಥ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಆಲೂಗೆಡ್ಡೆ ಹಾಕಿ ನಾನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಆಲೂಗೆಡ್ಡೆನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಡಲೆ ಬೀಜ, ಹುರ್ಗಡ್ಲೆ, ಕರಿಬೇವು, ಉಪ್ಪು, ಅರಿಶಿನ, ಒಂದು ಅರ್ಧ ನಿಂಬೆಹಣ್ಣು, ಜೀರಿಗೆ ಮತ್ತು ಸಾಸಿವೆನ ಎರಡೂ ಸೇರಿಸಿ ತೊಗೊಂಡಿದ್ದೀನಿ. ಆಮೇಲೆ ಅವಲಕ್ಕಿ, ಒಂದು 1/4 kg ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ನೋಡಿ ಯಾವ ಥರ ಬಿಡಿ ಬಿಡಿಯಾಗಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನು ನೆನೆಸಿಟ್ಕೊಂಡಿದ್ದೆ ನಾನು. ಒಂದು 2-3 ನೀರು ವಾಶ್ ಮಾಡ್ಕೊಳ್ಳಿ, ಸ್ವಲ್ಪ ಡಸ್ಟೆಲ್ಲ ಇರುತ್ತೆ. ನೋಡಿ ಈ ಥರ ಉದುರುದ್ರಾಗಿ ಮೆತ್ತಗೆ ನೆನಿಬೇಕು ಅವಲಕ್ಕಿ. ಇವಾಗ ನಾನು ನೆನೆಸ್ಕೊಂಡಿದ್ದೀನಿ. ಇದನ್ನು ತುಂಬ ಹೊತ್ತು ನೆನೆಯೋಕ್ಕೆ ಬಿಡಬೇಡಿ, ನೆನೆಸಿದ ತಕ್ಷಣ ಬೇಗನೆ ರೆಡಿ ಮಾಡ್ಕೊಂಬಿಡಿ. ಇವಾಗ ಇದನ್ನು ಮಾಡೋಕ್ಕೆ ನಾನು ಮೊದಲಿಗೆ ಪ್ಯಾನಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಎಣ್ಣೆ ಬಿಸಿ ಆಗಲಿ. ನೋಡಿ ಎಣ್ಣೆ ಬಿಸಿ ಆಗಿದೆ. ಇವಾಗ ನಾನಿಲ್ಲಿ ಮೊದಲಿಗೆ ಹುರ್ಗಡ್ಲೆನ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಕಡಲೆ ಬೀಜ ಮತ್ತು ಹುರ್ಗಡ್ಲೆನ ಹುರ್ಕೊಂಡೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದು ಹುರ್ಗಡ್ಲೆ ಹುರಿಯೋವರೆಗೂ ನಾನಿಲ್ಲಿ ನೆನೆಸಿರುವಂಥ ಅವಲಕ್ಕಿಗೆ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಕಡೆಯೂ ನೀಟಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಅರಿಶಿನ ಉಪ್ಪು ನೀಟಾಗಿ ಮೆತ್ಕೊಳ್ಳುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡೆ ಹುರ್ಗಡ್ಲೆನೂ ರೋಸ್ಟ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಕಲರ್ ಚೇಂಜ್ ಆಗಿದೆ. ಇವಾಗ ಜಾಸ್ತಿ ಹೊತ್ತಿಸ್ಕೊಳ್ಳೋಕೆ ಹೋಗಬೇಡಿ, ಜಸ್ಟ್ ಕಲರ್ ಚೇಂಜ್ ಆದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬಂದರೆ ಸಾಕು ನಮಗೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೋತೀನಿ. ನೋಡಿ ಎಲ್ಲ ಹುರ್ಗಡ್ಲೆನೂ ಇದೇ ಥರ ತೆಗೆದಿಟ್ಕೊಳ್ಳಿ. ನೋಡಿ ಇದೇ ಥರನೂ ಪ್ರತಿಯೊಂದು ಹುರ್ಗಡ್ಲೆನೂ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದೇ ಎಣ್ಣೆಗೆ ನಾನು ಕಡಲೆ ಬೀಜನೂ ಹಾಕ್ಕೊಂಡು ಸೇಮ್ ಅದೇ ಪ್ರೊಸೆಸ್ಸಲ್ಲಿ ರೋಸ್ಟ್ ಮಾಡ್ಕೋತೀನಿ. ನೋಡಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಕ್ರಿಸ್ಪಿನೆಸ್ ಬರಬೇಕು ನಮಗೆ, ಅದಕ್ಕೋಸ್ಕರ. ನೀವು ಏನಾದರೂ ಒಂದೇ ಸಲ ಒಗ್ಗರಣೆಯಲ್ಲಿ ಹಾಕಿಬಿಟ್ರೆ ಕ್ರಿಸ್ಪಿನೆಸ್ ಇರಲ್ಲ, ಒಂಥರ ಮೆತ್ತಿಗೆ ಕಚ್ ಅನ್ನುತ್ತೆ ತಿನ್ನೋವಾಗ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಇದು ಕೂಡ ಕಡಲೆ ಬೀಜ ಕೂಡ ಆಗಿದೆ. ಇದನ್ನು ಕೂಡ ನಾನು ಹುರ್ಗಡ್ಲೆನ ತೆಗೆದಿಟ್ಕೊಂಡಿದ್ನಲ್ಲ ಅದೇ ಪ್ಲೇಟ್ಗೆ ಇದನ್ನು ಕೂಡ ಹಾಕೋತಾ ಇದ್ದೀನಿ. ಎಲ್ಲ ಕಡಲೆ ಬೀಜನೂ ಇದೇ ಥರ ತೆಗೆದು ಹಾಕ್ಕೊಂಬಿಡಿ ಪ್ಲೇಟ್ಗೆ. ನೋಡಿ ಎಲ್ಲ ಹುರ್ಗಡ್ಲೆನೂ ಮತ್ತು ಕಡಲೆ ಬೀಜ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದೇ ಎಣ್ಣೆಗೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇದನ್ನು ಸೇರಿಸಿ ಮಿಕ್ಸ್ ಮಾಡಿ ಇವಾಗ ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಇವಾಗ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅನ್ನಬೇಕು ಚೆನ್ನಾಗಿ. ಆವಾಗ ಕರಿಬೇವು ಹಾಕ್ಕೋಬೇಕು. ನೋಡಿ ಇವಾಗ ಕರಿಬೇವು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಕರಿಬೇವು ಫ್ರೈ ಆಗಿದೆ. ಕರಿಬೇವು ಫ್ರೈ ಆದ ತಕ್ಷಣ ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರದ ತಕ್ಕಂಗೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಆದರೆ ಒಂದು ಹೇಳ್ತೀನಿ ನಾನಿಲ್ಲಿ, ಇದು ಅವಲಕ್ಕಿ ಸ್ವಲ್ಪ ಖಾರವಾಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಫಸ್ಟ್ ಎಣ್ಣೆಲೆ ನಾವು ಕಡಲೆ ಬೀಜನ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡ್ಬಿಟ್ರೆ ಮಕ್ಕಳಿಗೆ ತಿನ್ನುವಾಗ ಬಾಯಲ್ಲಿ ಸಿಕ್ಕಿದ್ರೂ ಕೂಡ ಅದು ಖಾರ ಬರಲ್ಲ, ಯಾಕಂದರೆ ನೀಟಾಗಿ ಫ್ರೈ ಆಗಿರುತ್ತಲ್ಲ ಎಣ್ಣೆಯಲ್ಲಿ. ಅದಕ್ಕೋಸ್ಕರ ಇವಾಗ ಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮೆತ್ತಗಾಗ್ಬಿಡುತ್ತೆ ಇಲ್ಲೇ ನೀಟಾಗಿ ನಾವು ಈ ಥರ ಎಣ್ಣೆಲಿ ಮಿಕ್ಸ್ ಮಾಡ್ಕೊಂಡಾಗ ಇಲ್ಲಿ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ನಮಗೆ ಇಲ್ಲ. ಒಂದು ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗಬೇಕು ಇದು ಆಲೂಗೆಡ್ಡೆದು. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನು ಒಂದು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ನೀಟಾಗಿ ಮತ್ತೆ ಒಂದು ಸತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಕೂಡ ಮೆತ್ತಗಾಗಿದೆ. ಇವಾಗ ಇದನ್ನು ಜಾಸ್ತಿ ಈರುಳ್ಳಿನ ನಾವು ಪಲ್ಯಗಳಿಗೆಲ್ಲ ಯಾವ ರೀತಿ ಹುರ್ಕೋತೀವಿ ಆ ಥರ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವಲಕ್ಕಿಗೆ ನಾವು ಜಾಸ್ತಿ ಈರುಳ್ಳಿನ ಫ್ರೈ ಮಾಡ್ಕೋಬಾರ್ದು. ಜಸ್ಟ್ ಒಂದು ಕಲರ್ ಚೇಂಜ್ ಆದರೆ ಸಾಕು, ಒಂದು ಸ್ವಲ್ಪ ಪಿಂಕಿಶ್ ಕಲರ್ ಬಂದರೆ ಸಾಕು ನಮಗೆ. ನೋಡಿ ನೋಡ್ತಾ ಇರ್ಬೋದು, ಈರುಳ್ಳಿ ಆಲ್ರೆಡಿ ಪಿಂಕಿಶ್ ಕಲರ್ ಬಂದಿದೆ. ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಇವಾಗ ಇಲ್ಲಿ ನಾನು ಕಡಲೆ ಬೀಜ ಮತ್ತು ಹುರ್ಗಡ್ಲೆನ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಫ್ರೈ ಮಾಡಿ, ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಲಕ್ಕಿನ ನೀವು ಮಾಡಿರ್ತೀರ, ಡಿಫ್ರೆಂಟ್ ಆಗಿದೆ, ಇದು ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೀವು ಕೂಡ ಒಂದು ಸರ್ತಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟಪಡ್ತೀರ ನೀವು ಕೂಡ. ಇವಾಗ ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಂಡು ಅವಲಕ್ಕಿನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಆ ಅವಲಕ್ಕಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ತುಂಬ ಮೆತ್ತಗೆ ನೆನೆದಿದೆ ಅವಲಕ್ಕಿ, ಇದೇ ಥರ ನೆನೆಸ್ಕೋಬೇಕು. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಕರೆಕ್ಟಾಗಿ ಆಗಿದೆ ನೋಡಿ, ಎಣ್ಣೆನೂ ಒಂಚೂರು ಜಾಸ್ತಿ ಆಗಿಲ್ಲ. ಪ್ರತಿಯೊಂದು ಮಸಾಲೆನೂ ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಇದೆ, ಯಾವುದೂ ಜಾಸ್ತಿ ಆಗಿಲ್ಲ. ನಾನು 1/4 kg ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ ನಾನು 1/4 kgಗೆ ಏನು ಕ್ವಾಂಟಿಟಿ ತೊಗೊಂಡಿದ್ದೀನೋ ಅದಕ್ಕಿಂತ ಜಾಸ್ತಿ ತೊಗೊಂಡು ನೀವು ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಈ ಟೈಮಲ್ಲಿ ಇಲ್ಲಿ ನಾನು ಸ್ವಲ್ಪ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್, ಇದು ಹಾಕ್ಕೊಳ್ಳಿ ಸಕ್ಕರೆ ಪೌಡ್ರು. ಇವಾಗ ಫ್ರೆಶ್ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮೇಲೆಯಿಂದ. ಇವಾಗ ಎಲ್ಲನೂ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕೊತ್ತಂಬರಿ ಹಾಕಿದ್ಮೇಲಂತೂ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ನಾನೊಂದು 1/2 ನಿಂಬೆಹಣ್ಣು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಿಂಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಿಂಡಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನಿಂಬೆಹಣ್ಣು ಹಿಂಡಿದ ತಕ್ಷಣ ಗ್ಯಾಸ್ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಇಲ್ಲಾಂದರೆ ಅವಲಕ್ಕಿ ಕಹಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಎಲ್ಲನೂ ಒಂದು ಸರ್ತಿ ನಿಂಬೆಹಣ್ಣು ಹಿಂಡಿದ ಮೇಲೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಮಾತ್ರ ಆಫಲ್ಲೇ ಇದೆ, ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 2 ನಿಮಿಷ ನಾನು ಈ ಥರ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಯಾಕಂದರೆ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು, ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಅಂದರೆ ಒಂಥರ ಅದೇ ಹಬೆಯಲ್ಲೇ ಎಲ್ಲ ಮಸಾಲೆಗಳನ್ನ, ಸಕ್ಕರೆ ಮತ್ತು ಲೆಮನ್ದು ಫ್ಲೇವರ್ ಅದರೊಳಗಡೆ ಆ್ಯಡ್ ಆಗುತ್ತೆ ಅಂತ. ನೋಡಿ ಇವಾಗ ಒಂದು 2 ನಿಮಿಷ ಆದಮೇಲೆ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಮತ್ತೆ ಒಂದು ಸರ್ತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. 1 ಪ್ಲೇಟ್ ತಿನ್ನೋರು ನಿಜವಾಗ್ಲೂ ಹೇಳ್ತೀನಿ 2 ಪ್ಲೇಟ್ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೇಗನೂ ಆಗುವಂಥದ್ದು, ಮಕ್ಕಳು ಬಾಕ್ಸ್ಗಾಗಲಿ, ಬೆಳಿಗ್ಗೆ ನಾಷ್ಟಾಗಲಿ, ಆಮೇಲೆ ಯಾರಾದರೂ ಸಡನ್ಲಿ ಮಧ್ಯಾಹ್ನ ಟೈಮಲ್ಲಿ ಯಾವ ಟೈಮಲ್ಲಾದರೂ ಬಂದರೆ, ಏನು ಸ್ನ್ಯಾಕ್ಸ್ ಇಲ್ಲ ಅಂದರೆ ನೀವು ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನೀವು ಇದನ್ನು ಮಾಡಿಬಿಡ್ಬೋದು, ಅಷ್ಟು ಬೇಗ ಆಗುತ್ತೆ. ಆಮೇಲೆ ಒಂಥರ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಮೇಲಿಂದ ಮಿಕ್ಚರು ಮತ್ತು ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಫ್ರೆಶ್ ಕೊತ್ತಂಬರಿ ಮತ್ತು ಮಿಕ್ಚರ್ನ ಹಾಕಿ. ನೋಡಿ ಎಷ್ಟು ಅದ್ಭುತವಾಗಿ ಕಲರ್ಫುಲ್ ಕಾಣಿಸ್ತಾ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.